ಬಿಸ್ನೆಸ್ನಲ್ಲಿ ಅತ್ಯಂತ ದುಬಾರಿ ತಪ್ಪು ಯಾವುದು ಗೊತ್ತಾ? ತಪ್ಪು ನಿರ್ಧಾರ ಅಲ್ಲ, ಯೋಚನೆ ಮಾಡದೆ ತೆಗೆದುಕೊಳ್ಳುವ ನಿರ್ಧಾರ. ಬಹಳಷ್ಟು ವ್ಯಾಪಾರಿಗಳು ಅವಕಾಶಗಳನ್ನು ಕಳೆದುಕೊಳ್ಳೋದಕ್ಕೆ ಕಾರಣ ಆತುರ. ಅದಕ್ಕಾಗಿಯೇ ಪ್ರಕೃತಿ ನಮಗೆ ಅದ್ಭುತವಾದ ಗುರುವನ್ನು ಕೊಟ್ಟಿದೆ, ಅದೇ ಗೂಬೆ, ಓವಲ್ ಮೈಂಡ್ಸೆಟ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ಎಂ ದಂಡು. ನೀವು ಗೂಬೆಯನ್ನ ಗಮನಿಸಿದ್ದೀರಾ? ಅದು ವೇಗವಾಗಿ ಹಾರುವ ಪಕ್ಷಿಯಲ್ಲ, ಬಲಿಷ್ಠವೂ ಅಲ್ಲ, ಸುಂದರ ಪಕ್ಷಿಯೂ ಅಲ್ಲ. ಆದರೆ ಅದು ಒಂದು ವಿಶೇಷ ಕೆಲಸವನ್ನ ಮಾಡುತ್ತೆ. ಎಲ್ಲರೂ ಚಲಿಸುತ್ತಿರುವಾಗ ಅದು ಗಮನಿಸುತ್ತೆ, ಎಲ್ಲರೂ ಆತುರ ಪಡುವಾಗ ಅದು ಕಾಯುತ್ತೆ. ಕಗ್ಗತ್ತಲಲ್ಲೂ ಗೂಬೆ ಸ್ಪಷ್ಟವಾಗಿ ನೋಡುತ್ತೆ. ಬಿಸ್ನೆಸ್ನಲ್ಲೂ ಇದೇ ವ್ಯತ್ಯಾಸ. ಸಾಕಷ್ಟು ಮಂದಿ ಒಂದು ಅವಕಾಶ ಕಂಡ ತಕ್ಷಣ ಮಾರ್ಕೆಟ್ ಅರ್ಥ ಮಾಡ್ಕೊಳ್ದೆ, ಕಸ್ಟಮರ್ ಬಗ್ಗೆ ತಿಳಿದುಕೊಳ್ಳದೆ, ಟ್ರೆಂಡ್ ಬಗ್ಗೆ ಯೋಚನೆ ಮಾಡದೆ ಅದರ ಕಡೆ ಹಾರಿ ಬಿಡ್ತಾರೆ. ಗೂಬೆ ಮೈಂಡ್ಸೆಟ್ ಇರುವಂತಹ ವ್ಯಕ್ತಿ ಮೊದಲು ಗಮನಿಸ್ತಾನೆ, ನಂತರ ನಿರ್ಧಾರವನ್ನು ತೆಗೆದುಕೊಳ್ತಾನೆ. ಅದಕ್ಕೆ ಉತ್ತಮ ಉದಾಹರಣೆ ಜರೋದಾ. ಒಂದು ಕಾಲದಲ್ಲಿ ಭಾರತದ ಬ್ರೋಕರೇಜ್ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಒಂದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ರು. ದೊಡ್ಡ ದೊಡ್ಡ ಶಾಖೆಗಳು, ದುಬಾರಿ ವೆಚ್ಚ, ಹೆಚ್ಚಿನ ಚಾರ್ಜಸ್. ಆಗ ಜರೋದಾ ಒಂದು ವಿಷಯವನ್ನ ಗಮನಿಸಿತು. ಹೊಸ ತಲೆಮಾರಿನ ಇನ್ವೆಸ್ಟರ್ಸ್ ವೇಗವಾಗಿ ಹೆಚ್ಚಾಗ್ತಾ ಇದ್ದಾರೆ. ಅವರಿಗೆ ಬ್ರಾಂಚಸ್ ಬೇಕಾಗಿಲ್ಲ, ಸರಳ ಟೆಕ್ನಾಲಜಿ ಬೇಕು, ಕಡಿಮೆ ವೆಚ್ಚ ಬೇಕು, ಸುಲಭವಾದ ಯೂಸರ್ ಎಕ್ಸ್ಪೀರಿಯನ್ಸ್ ಬೇಕು. ಬಹಳ ಜನ ಮಾರ್ಕೆಟ್ ಈಗ ಹೇಗಿದೆ ಅಂತ ನೋಡ್ತಾರೆ, ಆದರೆ ಜರೋದಾ ಮಾರ್ಕೆಟ್ ಎಲ್ಲಿಗೆ ಹೋಗುತ್ತೆ ಅಂತ ನೋಡುತ್ತೆ. ಅದಕ್ಕಾಗಿಯೇ ಎಲ್ಲರೂ ಮಾಡೋದನ್ನು ಮಾಡಲಿಲ್ಲ, ಭವಿಷ್ಯ ಹೇಗಿರುತ್ತೆ ಅಂತ ಅರ್ಥ ಮಾಡ್ಕೊಳ್ತು. ಫಲಿತಾಂಶ ಇವತ್ತು ಜರೋದಾ ಭಾರತದ ಅತಿದೊಡ್ಡ ಬ್ರೋಕರೇಜ್ ವೇದಿಕೆಗಳಲ್ಲಿ ಒಂದಾಗಿದೆ. ಇದೇ ಓವಲ್ ಮೈಂಡ್ಸೆಟ್. ಸಾಮಾನ್ಯವಾಗಿ ಬಿಸ್ನೆಸ್ ಓನರ್ಸ್ ಇಡೀ ದಿನ ಬ್ಯುಸಿ ಇರ್ತಾರೆ, ಆದರೆ ಬ್ಯುಸಿ ಇದ್ರೆ ಸಾಕಾಗೋದಿಲ್ಲ, ಪ್ರೊಡಕ್ಟಿವ್ ಆಗಿರಬೇಕು. ಗೂಬೆ ನಮಗೆ ಕಲಿಸುವ ಅತಿದೊಡ್ಡ ಪಾಠ ಏನು ಗೊತ್ತಾ? ಪ್ರತಿ ಚಲನೆಯೂ ಯಶಸ್ಸು ಕೊಡುವುದಿಲ್ಲ, ರೈಟ್ ಟೈಮಲ್ಲಿ ಮಾಡುವ ಮೂವ್ ಯಶಸ್ಸು ಕೊಡುತ್ತೆ. ಕೆಲವೊಮ್ಮೆ ಒಂದು ಗಂಟೆಯ ಆಲೋಚನೆ ಒಂದು ವರ್ಷದ ತಪ್ಪನ್ನು ತಪ್ಪಿಸಬಹುದು. ಸೊ ಇವತ್ತು ನಿಮ್ಮನ್ನ ನೀವು ಒಂದು ಪ್ರಶ್ನೆ ಕೇಳ್ಕೊಳ್ಳಿ, ನಾನು ದಿನವಿಡೀ ಓಡ್ತಾ ಇದ್ದೀನಾ ಅಥವಾ ಓಡುವ ಮೊದಲು ದಾರಿಯನ್ನ ನೋಡ್ತಾ ಇದ್ದೀನಾ? ಯಾಕೆಂದ್ರೆ ಬಿಸ್ನೆಸ್ನಲ್ಲಿ ವೇಗವಾಗಿ ಓಡೋರು ತುಂಬಾ ಜನ ಇರ್ತಾರೆ, ಆದರೆ ದೂರದೃಷ್ಟಿ ಇರೋರು ಮಾತ್ರ ನಿಜವಾದ ನಾಯಕರು. ಇದೇ ಓವಲ್ ಮೈಂಡ್ಸೆಟ್. ಹೀಗೆ ಹೇಳಿ, ನಿಮಗೆ ದೂರದೃಷ್ಟಿ ಇದೆಯಾ? ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.